ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸ್ಯಾರಿ ತಂದಿದ್ವಿ ಅಲ್ವಾ, ಇದ್ರದ್ದು ಪ್ರೈಸು ಹಾಗೆ ಕ್ವಾಲಿಟಿ ಎಲ್ಲ ನಿಮಗೆ ತಿಳಿಸೋಣ ಅಂತೇಳಿ ಇವತ್ತು ಈ ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಹಾಗೆ ತುಂಬ ಕಮ್ಮಿ ಪ್ರೈಸಲ್ಲಿ ನಾವು ಇಷ್ಟೊಂದು ಸೀರೆನ ತಂದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಎಲ್ಲ ನೀಟಾಗಿ ಎಲ್ಲ ಜೋಡಿಸಿ ಇಟ್ಕೋತಾ ಇದ್ದೀವಿ. ಸ್ಯಾರಿ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅಂಥೇಳಿ ಇವತ್ತು ನೀಟಾಗಿ ಎಲ್ಲ ಚೆಕ್ ಮಾಡ್ಕೋತಾ ಇದ್ದೀವಿ. ಅಕಸ್ಮಾತ್ ಏನಾದ್ರು ಡ್ಯಾಮೇಜ್ ಆಗಿದ್ದರೆ ನಾವು 1 ವೀಕ್ ಒಳಗಡೆ ನಾವು ರಿಟರ್ನ್ ಮಾಡ್ಬೋದು. ಟೈಮ್ ಆಗಿಬಿಟ್ರೆ ರಿಟರ್ನ್ ತೊಗೊಳ್ಳಲ್ಲ. ಹಾಗಾಗಿ ನಾವು ಇವತ್ತು ನೀಟಾಗಿ ಡ್ಯಾಮೇಜ್ ಎಲ್ಲ ಚೆಕ್ ಮಾಡಿಕೊಂಡು ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತೇಳಿ ಇವತ್ತು ವೀಡಿಯೋ ಮಾಡಿಕೊಂಡೆ. ಇಲ್ಲಿ ನೋಡ್ತಿರ್ಬೋದು, ಇಷ್ಟೊಂದು ಸೀರೆ ತೊಗೊಂಡಿದ್ದೀವಿ. ಏನಪ್ಪ ಇಷ್ಟೊಂದು ಸೀರೆ ಅಂತ ಅನ್ಕೋಬೋದು. ಇಷ್ಟು ಸೀರೆ ಒಬ್ರದ್ದೇ ಅಲ್ಲ, ಇಲ್ಲಿ 3-4 ಜನದ್ದು ಸೀರೆ ಇದೆ. ಇಲ್ಲಿ ತೋರಿಸ್ತೀವಿ ಬನ್ನಿ. 2 ಬಾರ್ಡರ್ ಸೀರೆನ ತೊಗೊಂಡಿದ್ದೀವಿ. ಸಿಂಪಲ್ ಸೀರೆ ಒಂದು 2-3 ತೊಗೊಂಡಿದ್ದೀವಿ. ಬಾರ್ಡರ್ ಸೀರೆ 2 ಯಾಕಪ್ಪ ಅಂತಂದರೆ, ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಇನ್ನೊಂದು ಗೌರಿ ಗಣೇಶ ಹಬ್ಬಕ್ಕೆ ನಾವು ಒಟ್ಟಿಗೆ ತಂದುಬಿಟ್ವಿ. ಯಾಕಪ್ಪ ಅಂದರೆ ನಾವು ಹೋಗಿ ಮತ್ತೆ ನಾವು ತರಬೇಕು ಅಂದರೆ ಸ್ವಲ್ಪ ಟೈಮ್ ಇರೋಲ್ಲ, ಕೆಲಸಗಳಿರುತ್ತೆ. ಹಾಗಾಗಿ ಈ ರೀತಿ ತಂದು ಇಟ್ಕೊಬಿಟ್ಟಿರ್ತೀವಿ. ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಿ ಇಟ್ಕೊಬಿಟ್ರೆ ನಾವು ಹಬ್ಬ ಅಡಿಗೆ ಆರಾಮಾಗಿ ನಾವು ಸ್ಯಾರಿನ ವೇರ್ ಮಾಡ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು ನೀವು, ಈಗ ಯೆಲ್ಲೋ ಕಲರ್ ಸ್ಯಾರಿಗೆ ರಾಮ ಕಲರ್ ಬಾರ್ಡರ್ನ ಕೊಟ್ಟಿದ್ದಾರೆ. ಈ ಒಂದು ಸ್ಯಾರಿಗೆ 500. ನಿಜವಾಗ್ಲೂ ತುಂಬ ಕಮ್ಮಿ ಪ್ರೈಸ್ಗೆ ನಮಗೂ ಈ ರೀತಿ ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ಕೊಂಡ್ವಿ. ಬಾರ್ಡರ್ ಸೀರೆಗೆ ಹಾಗೆ ಸಾಫ್ಟ್ ಸಿಲ್ಕ್ ಸ್ಯಾರಿಗೆಲ್ಲ 600 ಒಳಗಡೆನೇ. ನೆಕ್ಸ್ಟ್ ಸಿಂಪಲ್ ಸ್ಯಾರಿಗಳಿಗೆ 200, 250, 270 ಈ ರೀತಿಯಾಗಿ ಪ್ರೈಸ್ಗಳಿರ್ತವೆ. ನಾವು ಕಮ್ಮಿ ಇದರಲ್ಲಿ ಆದಷ್ಟು ಕಮ್ಮಿ ಪ್ರೈಸಲ್ಲೇ ತೊಗೊಂಡ್ವಿ. ಯಾಕಪ್ಪ ಅಂತಂದರೆ ಈ ಕಾಸ್ಟ್ಲಿ ಸೀರೆನೆಲ್ಲ ತಂದು ಅದಕ್ಕೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಸೋದಕ್ಕೊಂದಷ್ಟು ಅಮೌಂಟ್ ಆಗುತ್ತೆ. ನೆಕ್ಸ್ಟು ಯಾವತ್ತೋ ಒಂದಿನ ವೇರ್ ಮಾಡ್ತೀವಿ ಆ ಸೀರೆನ. ಒಂದು ಹಬ್ಬ ಅಡಿಗೆ ಈ ರೀತಿ ಹಾಕ್ಕೊಂಡು ನಾವು ಅಡುಗೆಗಳನ್ನ ಮಾಡೋದಕ್ಕಾಗಲ್ಲ. ಮತ್ತು ಫಂಕ್ಷನ್ಗಳಿಗೂ ಅಷ್ಟೇ, ಒಂದು ಸಲ ಉಟ್ಕೊಬಿಟ್ರೆ ಮತ್ತೆ ಅದನ್ನು ಉಡಬೇಕು ಅಂತಲೇ ಅನಿಸೋದಿಲ್ಲ. ಹಾಗಾಗಿ ಈ ರೀತಿ ಸಿಂಪಲ್ ಸ್ಯಾರಿ ತೊಗೊಂಡ್ರೆ ಒಂದು ಫಂಕ್ಷನ್ಗಳು ಹೋಗ್ಬೋದು, ಹಬ್ಬ ಅಡಿಗೆಗಳಿಗೆ ಹಾಕೋಬೋದು, ಹಾಗೆ ಮದುವೆಗೂ ಕೂಡ ಹಾಕ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇಂಥ ಒಂದು ಸಿಂಪಲ್ ಸ್ಯಾರಿಗಳು. ನಿಜಕ್ಕೂ ಈ ಒಂದು ಪ್ರೈಸ್ಗಳು ಬೆಟರ್ ಅಂತಲೇ ಅನ್ನಿಸ್ತು. ನಿಜವಾಗ್ಲೂ ಕಾಸ್ಟ್ಲಿ ಸೀರೆಗಳನ್ನ ತೆಗೆಯೋದಕ್ಕಿಂತ ಈ ರೀತಿ ಸಿಂಪಲ್ ಸ್ಯಾರಿಗಳನ್ನ ತೆಗೆದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನೆಕ್ಸ್ಟು ಕಾಸ್ಟ್ಲಿ ಸೀರೆನೆಲ್ಲ ತಂದು ಅದನ್ನು ಯಾವತ್ತೋ ಒಂದಿನ ವೇರ್ ಮಾಡ್ತೀವಿ, ಮತ್ತು ಅದನ್ನು ಹಾಕ್ಕೊಂಡು ಕೆಲಸಗಳನ್ನ ಮಾಡೋಕ್ಕೋಗಲ್ಲ. ಅದನ್ನು ಒಂಥರ ಉಪ್ಪ ಅಂತ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಗಲೀಜಾದರೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದು ಒಂಥರ ತುಂಬಾ ಕಷ್ಟ ವೇರ್ ಮಾಡೋದಕ್ಕೆ. ಹಾಗೆ ನಾವು 3 ಜನ ಸುಮ್ಮನೆ ಹಾಗೆ ವೇರ್ ಮಾಡಿ ನೋಡೋಣ ಅಂತೇಳಿ ಇವಾಗ ಸುಮ್ಮನೆ ನೋಡಿದ್ವಿ. ಚೆನ್ನಾಗಿತ್ತು. ಹಾಗೆ ಒಂದಕ್ಕಿಂತ ಒಂದು ಬೆಟರ್ ಅಂತಲೇ ಅನ್ನಿಸ್ತು. ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನಾವು ಯಾವಾಗಲೇ ಸೀರೆ ತಂದರೂ ನಮ್ಮ ಅಕ್ಕನ ಹತ್ರನೇ ಸ್ಟಿಚ್ ಮಾಡಿಸೋದು. ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ಬ್ಲೌಸ್ ಡಿಸೈನ್ ಎಲ್ಲ ಹೊಲಿತಾರೆ. ಹಾಗೆ ನಾನು ನನ್ನ ತಂಗಿ ಇಬ್ಬರೂ ಒಂದೇ ಥರ ಸ್ಯಾರಿನ ತೊಗೊಂಡ್ವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಒಂದೇ ಥರ ಸ್ಯಾರಿನ ಹಾಕೊಳ್ಳೋಣ ಅಂಥೇಳಿ. ನಿಜವಾಗ್ಲೂ ಸ್ಯಾರಿ ಡಿಸೈನು ಹಾಗೆ ಸ್ಯಾರಿ ಕ್ವಾಲಿಟಿ ಎಲ್ಲ ನಮಗೆ ತುಂಬಾ ಇಷ್ಟ ಆಯಿತು. ನಾವು ಯಾವಾಗಲೇ ಹೋದ್ರೂ ನಾವು ಮನ್ನರ್ಸ್ ಅಂಗಡಿಗೆ ಹೋಗೋದು. ಹಾಗೆ ಸುಮಂಗಲಿ ಅಂಗಡಿನೂ ಇದೆ, ತುಂಬಾ ಚೆನ್ನಾಗಿದೆ. ಆ ಅಂಗಡಿಗೂ ಆದರೆ ಹೋಗೋಕ್ಕಾಗಲಿಲ್ಲ, ಅಲ್ಲಿ ತುಂಬ ಕ್ರೌಡ್ ಇದ್ದರು. ಹಾಗಾಗಿ ನಾವು ಅಲ್ಲಿಗೆ ಹೋಗಲಿಲ್ಲ. ನಾವು ಇಲ್ಲೇ ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಹಾಗೆ ಸೆಂದೇಲ್ಗೂ ಕೂಡ ಹೋಗಿದ್ವಿ. ಅಲ್ಲಿನೂ ತುಂಬ ಜನ ಇರೋದ್ರಿಂದ ನಾವು ಅಲ್ಲಿನೂ ಪರ್ಚೇಸ್ ಮಾಡೋದಕ್ಕೆ ಆಗಲಿಲ್ಲ. ಅಂದ್ರೆ ಏನಂದ್ರೆ 2 ಸೈಡ್ ಬಾರ್ಡರ್ ಐತೆ ಅಲ್ವಾ, ಅದೊಂದೇ ಸೂಪರ್. ಯಾವ ಚೆನ್ನಾಗಿದೆ ಮನೆ ನೋಡಿಲಿ, ಹೇಗದೆ ನೋಡಿಲಿ ಈ ಬಾರ್ಡರ್ ಅದರಲ್ಲಿ ಇದು ಕೂದಿಲ್ಲ ಅಷ್ಟು ಉಲ್ಟಾ ತೋರಿಸ್ತೀನಿ. ಇಲ್ಲ ಇದನ್ನೇ ಇದೇ ನೆಕ್ಸ್ಟ್
ಹಾಫ್ ಸಿಲ್ಕ್ ಥರನೇ ಬರೋದು. ಈಗ ಒಂಥರ ನಿಂಗೆ ಅಲ್ಲಿ ನೋಡ್ತಿದ್ದಲ್ಲ ಅದೇ ಥರ ಆಯ್ತಾ? ಹಿಂಗೆ. ಈ ಸ್ಯಾರಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ. ಇದಂತೂ ನನಗಂತೂ ತುಂಬಾ ಇಷ್ಟ ಆಗೋಯಿತು. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಡ್ಯಾಮೇಜ್ ಎಲ್ಲ ನೋಡಿಕೊಂಡು ಹಾಗೆ ಇಲ್ಲ ಚೆನ್ನಾಗಿದೆ. ಸ್ವಲ್ಪ ಏನಾದ್ರು ಸೌಂಡ್ ಕಮ್ಮಿ ಕೊಡೋ. ನಮಗೆ ತೋರಿಸೋದಕ್ಕೆ ಐಡಿಯಾನೇ ಬರಲಿಲ್ಲ ಯಾವ ರೀತಿ ತೋರಿಸ್ಬೇಕು ಅಂತ. ನಮ್ಗೆ ಯಾವ ರೀತಿ ಗೊತ್ತು ಆ ರೀತಿ ತೋರಿಸೋದಕ್ಕೆ ಟ್ರೈ ಮಾಡಿದ್ವಿ. ಹಾಗೆ ಪ್ರೈಸ್ಗಳದ್ದು ನಮ್ಮ ಬಿಲ್ಗಳು ಅದರಲ್ಲೇ ಇತ್ತು, ಆದ್ರೂ ನಿಮಗೆ ತೋರಿಸಿದ್ರೆ ನಿಮಗೂ ಸ್ವಲ್ಪ ಗೊತ್ತಾಗ್ತಿತ್ತೋ ಏನೋ. ಯಾವುದಕ್ಕೆ ಎಷ್ಟೆಷ್ಟು ಅನ್ನೋದೇ ನಮಗೆ ಮರ್ತೋಗ್ಬಿಟ್ಟಿದೆ. ಇದಕ್ಕೆ ಬಂದು 250 ಅಂತ ಅನಿಸುತ್ತೆ. ಇದು ತುಂಬ ಸಿಂಪಲ್ ಸೀರೆ. ನಾವು ಬಿಲ್ನೆಲ್ಲ ಕಿತ್ತಾಕ್ಬಿಟ್ವಿ. ಇದ್ದಿದ್ರೆ ಸ್ವಲ್ಪ ಚೆನ್ನಾಗಿರೋದು ನಿಮಗೆ ತೋರಿಸೋದಕ್ಕೆ, ನಿಮಗೂ ಕೂಡ ಹೆಲ್ಪ್ ಆಗೋದು ಯಾವುದಕ್ಕೆ ಎಷ್ಟು ಪ್ರೈಸು ಅಂತೇಳಿ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿತ್ತು. ಏನಷ್ಟು ನಮಗೆ ಮೋಸ ಅಂತ ಏನು ಅನ್ನಿಸ್ಲಿಲ್ಲ. ನಿಜವಾಗ್ಲೂ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಿಲ್ಲೆಲ್ಲ ಕಿತ್ತಾಕಿದ್ಮೇಲೆ ಅನ್ನಿಸ್ತು ಇದನ್ನು ತೋರಿಸ್ಬೋದಿತ್ತು ಅಂತ. ನಾನು ನೋಡಿ ಇಲ್ಲಿ ಕಿತ್ತಾಕ್ತಿದ್ದೀನಿ, ಆದರೆ ಅಷ್ಟು ಐಡಿಯಾ ಬರಲಿಲ್ಲ. ಇದ್ರ ಬಿಲ್ಲು ಮತ್ತು ಸ್ಯಾರಿ ತೋರಿಸಿದ್ರೆ ನಿಮಗೊಂದು ಐಡಿಯಾ ಬರೋದು ಇಷ್ಟಕ್ಕೆ ಎಷ್ಟು ಪ್ರೈಸು ಅಂತೇಳಿ. ಒಟ್ಟಿನಲ್ಲಿ ಯಾವುದು ಕೂಡ ಡ್ಯಾಮೇಜ್ ಇರಲಿಲ್ಲ. ಎಲ್ಲನೂ ತುಂಬಾ ಸೂಪರಾಗಿತ್ತು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ತಗೋಬೋದು, ಏನು ಮೋಸ ಇಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಟೇಕ್ ದಿಸ್. ಈ ಥರನೇ ನಿಂತಾನೆ ಇಷ್ಟಪಡೋದು. ಇನ್ನೊಂದು ಎತ್ಕೊಂಡ್ಬರ್ಬೇಕಿತ್ತು. ಇದಕ್ಕೆ ಡಿಫ್ರೆಂಟಾಗಿ ಸೆಲೆಕ್ಟ್ ಬರಲ್ಲ, ಸೇರುತ್ತೆ ಅಷ್ಟೇ. ಇದೇನಪ್ಪ ಇಷ್ಟೊಂದು ಸೀರೆನ ಪರ್ಚೇಸ್ ಮಾಡಿದ್ದಾರೆ ಅಂತೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹೇಳಿದ್ನಲ್ಲ ಆವಾಗಲೇ, ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಇನ್ನೊಂದು ಗೌರಿ ಗಣೇಶ ಹಬ್ಬಕ್ಕೆ ನಾವು ಒಟ್ಟಿಗೆ ತಂದುಬಿಟ್ವಿ. ಹಾಗಾಗಿ ಇಷ್ಟೊಂದು ಸೀರೆ ಅಂತ ಅನ್ನಿಸ್ತಿದೆ. ಇಷ್ಟು ವರಲಕ್ಷ್ಮಿ ಹಬ್ಬಕ್ಕೆ ಇಷ್ಟೊಂದು ಸೀರೆನಾ ಅಂತೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದು ನಮ್ಮ ಅಕ್ಕ ತಂಗಿರ್ದು, ಹಾಗೆ ನಮ್ಮ ಅಮ್ಮಂದು ಇದೆ ಇಲ್ಲಿ ಸೀರೆ. ಹಾಗೆ ಕೆಲಸದವ್ರಿಗೆ ಒಂದೊಂದು ಸೀರೆನ ತಂದಿದ್ದೀವಿ, ಅವ್ರಿಗೂ ಒಂದೊಂದು ಕೊಡೋಣ ಅಂಥೇಳಿ. ಸಿಂಪಲ್ ಸೀರೆಗಳನ್ನ ಒಂದೆರಡು ಎತ್ಕೊಂಡಿದ್ದೀವಿ ಅಷ್ಟೇ. ಹಾಗಾಗಿ ನಾವು ಈ ರೀತಿ ಮಡಚಿರೋದ್ರಿಂದ ಏನು ರಾಶಿ ರಾಶಿ ಸೀರೆ ಅಂತ ಅನ್ನಿಸ್ತಿದೆ. ಕೈ ಒಂದು ಸ್ವಲ್ಪ ಶುದ್ಧ ಬರ್ತದೆ. ಚೆನ್ನಾಗಿತ್ತಾ? ಜಾಸ್ತಿ ಅದೊಂಥರ ವೈಟ್ ಈ ರೀತಿಯಾಗಿ ಎಲ್ಲನೂ ಚೆಕ್ ಮಾಡಬೇಕಾದ್ರೆ, ಕ್ವಾಲಿಟಿಯಾಗಿ ಡಿಸೈನ್ ನೋಡಬೇಕಾದ್ರೆ ಏನೂ ಅನ್ನಿಸ್ಲಿಲ್ಲ. ಆಮೇಲೆ ಮಡಚಿದ್ವಿ, ನೋಡಿ ಹಬ್ಬ ಫೋಲ್ಡಿಂಗ್ ಬೇರೆ ಸರಿ ಬರಲಿಲ್ಲ, ಅದೇ ಬೇಜಾರಾಯಿತು. ನಾವು ಫಸ್ಟೇ ನೀಟಾಗಿ ಮಡಚಿ ಅದೇ ಥರ ಫೋಲ್ಡ್ ಮಾಡಬೇಕಿತ್ತು, ಆದರೆ ಹಾಗೆ ಎತ್ತಿ ಇಟ್ಕೊಬಿಟ್ವಲ್ಲ, ಹಾಗಾಗಿ ಫೋಲ್ಡಿಂಗ್ ಸರಿಯಾಗಿ ಬರಲಿಲ್ಲ. ಬಿಡಿ, ಏನು ಮಾಡೋಕ್ಕಾಗಲ್ಲ. ಮತ್ತು ನಾವು ನೀಟಾಗಿ
ನಮ್ಗೆ ಹೇಗೆ ಗೊತ್ತು ಆ ರೀತಿ ಮಾಡಿಸಿಟ್ಕೊಳ್ಳೋಣ ಅಂತ ಹಾಗೆ ಸುಮ್ಮನೆ ಆಗಿಬಿಟ್ವಿ. ಅದಕ್ಕೆ ಲೆಂತ್ ಆಗಿದ್ರೆ ಇದ್ರೆ ತಾನೇ ಇಲ್ಲಿ ಡ್ಯಾಮೇಜ್ಗಳು ಕಾಣಿಸೋದು ಅಲ್ಲನೇ. ಈಗ ಹಿಂಗೆ ಕಾಣಿಸುತ್ತೆ. ಹಾಗೆ ನಮ್ಮಕ್ಕ ಮಧ್ಯೆ ಕಾಮಿಡಿ ಎಲ್ಲ ಮಾಡ್ತಾಯಿದ್ರು. ನೋಡಿ ನಗದು ಸಾಕಾಯಿತು. ಸಿಕ್ಕಾಬಟ್ಟೆ ಕಾಮಿಡಿ ಮಾಡ್ಕೊಂಡು ನಕ್ಕೊಂಡು ಇನ್ನೆಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ಡ್ಯಾಮೇಜ್ನೆಲ್ಲ ಲಾಸ್ಟಲ್ಲಿ ಎತ್ತಿ ಇಡಬೇಕಾದ್ರೆ ಸಿಕ್ಕಾಬಟ್ಟೆ ಟಯರ್ಡ್ ಆಗೋಯ್ತು. ಯಾಕೆಂದರೆ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಇಡೋದಕ್ಕೆ ನಮಗೆ ಆಗಲಿಲ್ಲ. ಹಾಗಾಗಿ ಬೇಜಾರಾಯ್ತು ಅಷ್ಟೇ. ಟೈಮ್ ಇದ್ದಿದ್ರೆ ಇಬ್ಬಿಬ್ಬರು ಕೂತ್ಕೊಂಡು ಸೇಮ್ ಅದೇ ಥರ ಫೋಲ್ಡಿಂಗ್ ಮಾಡ್ಬೋದು, ಏನಷ್ಟು ಕಷ್ಟ ಅಲ್ಲ. ಆದರೆ ನಮಗೆ ಟೈಮ್ ಇಲ್ಲದೆ ಇರೋದಕ್ಕೆ ಅದೇ ಥರ ಸುಮ್ಮನೆ ಸಿಂಪಲಾಗಿ ಮಡಚಿ ಎತ್ತಿಟ್ಕೊಂಡ್ವಿ. ನಾನು ಹೇಳಿದೆ ನಮ್ಮ ಅಕ್ಕಂಗೆ ಈ ರೀತಿ ತೋರಿಸ್ಬೇಕು ಸೀರೆನ, ನಾವು ತಪ್ಪಾಗಿ ತೋರಿಸಿದ್ವಿ ಅಂತ. ಅದಕ್ಕೆ ಅಕ್ಕ ಇದಾವೆ ಫಸ್ಟಿಂದ ನಾವು ಫೋಲ್ಡ್ ಮಾಡಿಬಿಟ್ಟು ಇವಾಗ ಮಡಚಿ ತೋರಿಸೋಣ ಅಂತೇಳಿ ಎದ್ದು ನಿಂತ್ಕೊಬಿಟ್ರು. ಹಾಗೆ ಆಗಲ್ಲ, ತುಂಬ ಕಷ್ಟ ಐತೆ, ಬೇಡ ಬಾ ಇದನ್ನು ಮಡಚಿಬಿಡೋಣ. ನಮಗೆ ಸ್ಟಾರ್ಟಿಂಗು ಯಾವ ರೀತಿ ತೋರಿಸ್ಬೇಕು ಅಂತ ಐಡಿಯಾನೇ ಬರಲಿಲ್ಲ. ಲಾಸ್ಟ್ಲಿ ಅಯ್ಯೋ ಈ ರೀತಿ ತೋರಿಸ್ಬೇಕಿತ್ತು ಅಂತ ಫೀಲ್ ಮಾಡಿದ್ವಿ. ಅದಕ್ಕೆ ಅಕ್ಕ ಬಿಡು ಫಸ್ಟಿಂದ ಎಲ್ಲ ನೀಟಾಗಿ ಮಡಚಿಟ್ಟು ಮತ್ತೆ ಇದೇ ರೀತಿ ತೋರಿಸೋಣ ಅಂತ ಹೇಳ್ತಿದ್ರು. ಅಯ್ಯೋ ಅದೇ ಥರ ನೀಟಾಗಿ ಫೋಲ್ಡಿಂಗ್ ಬರೋದಿಲ್ಲ ಮತ್ತು ತೋರಿಸೋದಕ್ಕೆ ಚೆನ್ನಾಗಿರಲ್ಲ ಅಂತೇಳಿ ಹಾಗೆ ಸುಮ್ಮನೆ ಆಗಿಬಿಟ್ವಿ. ಅಷ್ಟು ಮಾಡಿಲ್ಲ, ನನಗೂ ಅಷ್ಟು ಐಡಿಯಾ ಗೊತ್ತಿಲ್ಲ, ಈಗೀಗ ಅನಿಸ್ತೈತೆ ಅದಂಗೆ ಸಾಕಷ್ಟೇ. ನಂದು ಅಂದಿದ್ರೆ ನಿಂದ ಅಂತೆ ನಂದಾಗಿರೋದು ಸಾಕಿಲ್ವಾ? ಅಪಾರ್ಥ ಮಾಡ್ಕೊತಿದ್ರಲ್ಲ. ಇದು ಇದು ಗೊತ್ತಾ, ಒಂಥರ ನೀನು ಬ್ಲೂ ಕಲರ್ ತಗೊಂಡಿದ್ದೀರ, ಅದು ಸಿಲ್ಕು ಬಾರಿ ವ್ಯತ್ಯಾಸ. ಇದು ನೀರು ಹಾಕ್ಬಿಡ, ಅದು ಹಿಂಗೆ ಇರ್ತೈತೆ. ಫಸ್ಟ್ ಬಾರ್ಡರ್ ಸೀರೆ ಎಲ್ಲ ತೋರಿಸ್ಬಿಟ್ಟು ಲಾಸ್ಟ್ಲಿ ಈ ಥರ ಸೀರೆ ತೋರಿಸ್ಬಿಟ್ಟು ನಾವೇನು ಮಾಡಿದ್ವಿ ಮಧ್ಯೇನು ಈ ಥರ ತೋರಿಸಿದ್ವಿ. ಅದಕ್ಕೆ ಅದು ಬೇಡ ಅಂದಿದ್ದ. ಯಾವ್ದ ಅದು ಅದಂಗೆ ತೋರಿಸ್ಕೊಳ್ಳೋಣ. ಚೆನ್ನಾಗಿದೆ. ಅಚ್ಚ ಮೇಲ್ಗಡೆ ಇತ್ತಲ್ಲ 200 ರೂಪಾಯಿ ಅಂತ 200 ರೂಪಾಯಿ ಅದೇ ಈ ಥರ ಕಲರ್ ಚೆನ್ನಾಗಿತ್ತು. ನಾನು ಹಿಂಗೆ ಎತ್ತಾಕ್ಬೇಕಿತ್ತು, ಓಪನ್ ಮಾಡಬೇಕು, ನನ್ನ ಮಕ್ಕ ಕೊಡಬೇಕಿತ್ತು. ಆಮೇಲೆ ಇಟ್ಕೊ, ಇಲ್ಲಿ ಇಟ್ಕೊ, ಹಿಂಗೆ ಇಟ್ಕೊಂಡು ನೋಡಿ. ಇದೆಲ್ಲ ಬೇಡ ಅಂತಂದ್ರೆ ಚೆನ್ನಾಗಿರುತ್ತೆ. ಓಕೆ, ಅಮ್ಮಂದು ಈ ಥರದ ಒಂಚೂರು ಇತ್ತಲ್ವಾ, ಇಷ್ಟೊಂದು ತಿಳ ಸೇಮ್ ನಂಗೆ ಹಾಕ್ಬೇಕು. ನಾನು ಈಗ ಹಾಕ್ತಿಲ್ವಾ ನನಗೆ ಈ ಥರ ಸೀರೆ ಇಷ್ಟ ಹಚ್ಚು. ನಾನು ಪೇಪರ್ ಸೀರೆ ಅಂತ ಇಷ್ಟಪಡುವೆ. ಇಷ್ಟೇನಾ ಅನ್ನೋದೈತೆ ಪಾಚಿ. ನೋಡಿ ಇಷ್ಟೊಂದು ಸೀರೆ ತಂದಿದ್ದೀವಿ ನಾವು. ನೋಡಿ ಇದು ಸಿಂಪಲ್ ಸೀರೆ, ಡೈಲಿ ವೇರ್ಗೆ ಹಾಕೋಕ್ಕೋಸ್ಕರ. ನನಗಂತೂ ಕ್ಯಾಮ್ರಾ ಮುಂದೆ ಎಲ್ಲ ಮಾತಾಡ್ಕೊಂಡು ವೀಡಿಯೋ ಮಾಡೋದು ಅಂದ್ರೇ ಆಗಲ್ಲ. ಫುಲ್ ನಗು ಬಂದ್ಬಿಡುತ್ತೆ, ಏನೋ ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ. ಹಂಗೆ ಸುಮ್ಮನೆ ಮಾಡಿಕೊಂಡು ಎಲ್ಲ ಕಿಂಡಲ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಹೇಳಿದೆ ನಿಮ್ಮಂಥವ್ರು ಇದ್ಬಿಟ್ರೆ ನಮ್ಮಂಥವ್ರು ಯೂಟ್ಯೂಬ್ ಮಾಡೋದೇನೆ ಅಂತೇಳಿ. ಹಂಗೇನಿಲ್ಲ, ತಮಾಷೆ ಮಾಡಿದೆ. ಇಬ್ಬರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ನಮ್ಮ ಮನೆಯವ್ರೂ ಅಷ್ಟೇ, ನನ್ನ ಫ್ಯಾಮಿಲಿನೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ. ನನಗಂತೂ ಇವ್ರ ಸಪೋರ್ಟೇ ನನಗೆ ಧೈರ್ಯ ಅಂತಲೇ ಹೇಳ್ಬೋದು. ಸಿಂಪಲ್ ಸ್ಯಾರಿಗಳು ಇದು ಡೈಲಿ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿದೆ. ತುಂಬಾ ಇಷ್ಟ ಆಯಿತು ಈ ಸೀರೆನೂ. ನೆಕ್ಸ್ಟು ಮತ್ತೆ ಎಷ್ಟು ನೋಡಿದ್ರು ಅಷ್ಟೇ ಅಲ್ವಾ, ಸ್ಯಾರಿಗಳನ್ನ ಮತ್ತೆ ನೋಡಬೇಕು ಅಂತಲೇ ಅನ್ನಿಸ್ತಿರುತ್ತೆ. ಈ ರೀತಿ ನೋಡಿಕೊಂಡು ಅಷ್ಟರಲ್ಲಿ ಇವಾಗ ಅಮ್ಮನೂ ಬಂದರು. ನೆಕ್ಸ್ಟ್ ಈಗ ಅಮ್ಮನೂ ಅಷ್ಟೇ ಸ್ವಲ್ಪ ಸೀರೆ ಮಡ್ಚೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಹಾಗೆ ಅಮ್ಮ ಕೂಡ ಹೇಳ್ತಾಯಿದ್ರು ಈ ಸಲ ಸೀರೆಗಳೆಲ್ಲ ತುಂಬಾ ಚೆನ್ನಾಗಿದೆ, ಹಾಗೆ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ.
ನಮಗೂ ಖುಷಿ ಆಯಿತು, ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅಂತೇಳಿ. ತುಂಬಾ ಕಷ್ಟಪಟ್ಟು ನಾವು ಹೋಗಿದ್ದು ಅಂತಲೇ ಹೇಳ್ಬೋದು. ತುಂಬಾ ಕ್ರೌಡ್ ಇದ್ದರು. ನಮಗಂತೂ ಯಾಕಪ್ಪ ಬಂದ್ಬಿಟ್ವಿ ಅಂತ ಎಲ್ಲ ಅನ್ನಿಸ್ಬಿಡ್ತು. ತುಂಬ ಕಷ್ಟಪಟ್ಟು ಸೀರೆನ ತೊಗೊಬಂದಿದ್ದೀವಿ. ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬದಿಂದ ಆಫರ್ಗಳೆಲ್ಲ ಹಾಕಿದ್ರು, ಹಾಗಾಗಿ ತುಂಬಾ ಜನ ಬಂದಿದ್ದರು. ಹಾಗೆ ಪ್ರತಿಯೊಬ್ಬರೂ ಅಷ್ಟೇ, ಏನೇ ಕಷ್ಟ ಇದ್ರೂ ಹಬ್ಬ ಹಾಡಿನಂತೂ ಮಿಸ್ ಮಾಡೋದಿಲ್ಲ. ತುಂಬ ಖುಷಿಯಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ನಿಜವಾಗ್ಲೂ ಇದೇ ಥರ ಇರಬೇಕು ಎಲ್ಲರೂ. ಇದ್ದಿದ್ದೇ ಕಷ್ಟ ಎಲ್ಲ ಬಿಟ್ಟಾಕಿ ಖುಷಿಯಾಗಿರೋ ಜೀವನದಲ್ಲಿ ಕಷ್ಟ ಸುಖ ಎರಡೂ ಸಮನಾಗಿರಬೇಕು. ನಿಜವಾಗ್ಲೂ ಹಬ್ಬ ಆಡಿ ಬಂದಾಗ ಎಲ್ರೂ ಮನೆಯವರೆಲ್ಲ ಸಂಭ್ರಮದಿಂದ ಹಬ್ಬನೆಲ್ಲ ಆಚರಣೆ ಮಾಡ್ತಾ ಇರಬೇಕು. ಯಾಕೆಂದರೆ ಪ್ರತಿದಿನ ಇದ್ದಿದ್ದೇ ಕೆಲಸ ಮಾಡೋದು, ಏನಾದರೂ ತೊಂದರೆಗಳು ಅದು ಇದು, ಆ ಒಂದು ದಿನನಾದರೂ ನಾವು ಖುಷಿಯಾಗಿ ನಗ್ನಗ್ತಾ ಫ್ಯಾಮಿಲಿ ಜೊತೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಹೆಣ್ಮಕ್ಳಿಗಂತೂ ಹಬ್ಬ ಆಡಿ ಬಂದರೆ ಸೀರೆ ತೊಗೊಳ್ಳೋದು, ಡ್ರೆಸ್ ತೊಗೊಳ್ಳೋದು, ಈ ರೀತಿ ಎಲ್ಲ ಮಾಡೋದ್ರಿಂದ, ಹಾಗೆ ಪೂಜೆಗೆ ಸಾಮಾನುಗಳೆಲ್ಲ ತಂದು ಡೆಕೋರೇಷನ್ ಮಾಡೋದು, ಇದೆಲ್ಲ ಪ್ರತಿಯೊಬ್ಬರಿಗೂ ಇಷ್ಟ. ಏನೇ ಕಷ್ಟ ಇದ್ದರೂ, ಎಷ್ಟೇ ತೊಂದರೆಯಲ್ಲಿದ್ರೂ ಕೂಡ ಹಬ್ಬಗಳನ್ನ ಯಾರೂ ನಿಲ್ಲಿಸೋದಿಲ್ಲ. ಎಂಥ ಕಡು ಬಡವರಾಗಿದ್ರೂ ಅಷ್ಟೇ ದೇವ್ರಿಗೆ ಗಂಧದ ಕಡ್ಡಿನಾದ್ರು ಹಚ್ಚಿ ಪೂಜೆ ಮಾಡ್ತಾರೆ. ಆ ದಿನನಾದರೂ ಎಲ್ಲ ಮರೆತು ಖುಷಿಯಾಗಿರಬೇಕು ಅಷ್ಟೇ. ಕಷ್ಟ ಸುಖ ಎರಡು ಸಮನಾಗಿರಬೇಕು. ಪ್ರತಿಯೊಬ್ಬರ ಜೊತೆನೂ ಖುಷಿಯಾಗಿರಬೇಕು. ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀವಿ, ಆದರೆ ನಾವು ಲಕ್ಷ್ಮಿನ ಕೂರಿಸೋ ಪದ್ಧತಿ ಇಲ್ಲ. ನಮ್ಮ ಅತ್ತೆ ಮನೆ ಕಡೆಯಿಂದ ಅವರು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ, ಆದರೆ ಲಕ್ಷ್ಮಿ ಕೂರಿಸೋ ಪದ್ಧತಿ ಇಲ್ಲ. ಹಾಗಾಗಿ ನಮಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ನಾವು ಮನೆಯಲ್ಲಿ ಫೋಟೋನೇ ಇಟ್ಟು ದೇವ್ರಿಗೆ ಏನೇನು ಇಡಬೇಕು ಅದನ್ನೆಲ್ಲ ಇಟ್ಟು ನಾವು ದೇವ್ರ ಫೋಟೋಗೆ ನಾವು ಪೂಜೆನ ಮಾಡ್ಕೋತೀವಿ. ನಮಗೂ ಇಷ್ಟ ಕೂರಿಸಿ ಮಾಡಬೇಕು ಅಂತ, ಆದರೆ ನಮಗೂ ಆಗೋದಿಲ್ಲ ಮಾಡೋದಕ್ಕೆ. ಆಮೇಲೆ ಏನಾದರೂ ಕಷ್ಟ ಬಂದರೆ ನಾವೇ ಅಲ್ವಾ ನೋಡಬೇಕು. ದೊಡ್ಡವ್ರು ಹೇಳಿದ ಮಾತನ್ನ ನಾವು ಕೇಳಬೇಕು, ಇಲ್ಲ ಅಂದರೆ ತೊಂದರೆ ಬಂದರೆ ನಾವೇ ಅನುಭವಿಸ್ಬೇಕಾಗತ್ತೆ ಅಲ್ವಾ. ಹಾಗಾಗಿ ನಾವು ಬೇಡ, ನಾವು ಫೋಟೋಗೆ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ನಾವು ವರ್ಷನೂ ಅಷ್ಟೇ ತುಂಬಾ ಚೆನ್ನಾಗಿ ಫೋಟೋಗೆ ಡೆಕೋರೇಟ್ ಮಾಡಿ ನಾವು ಪೂಜೆನ ಮಾಡ್ಕೋತೀವಿ. ನನ್ನ ತಂಗಿ ಅಂತೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾಳೆ. ಈ ಸಲ ಯಾವ ಥರ ಮಾಡ್ತಾಳೆ ಅಂತ ನೋಡಬೇಕು. ತುಂಬ ಚೆನ್ನಾಗಿ ದೇವ್ರ ಫೋಟೋಗೆ ಅಲಂಕಾರನ ಮಾಡಿ ನಾವು ಪೂಜೆನ ಮಾಡ್ಕೋತೀವಿ. ನಿಜವಾಗ್ಲೂ ನಮಗಂತೂ ಇದರಲ್ಲೇ ತೃಪ್ತಿ ಇದೆ ಅಂತ ಅಂದ್ಕೊಂಡಿದ್ದೀವಿ. ಒಂದೊಂದು ಸಲ ನಾವು ಮನೆಯಲ್ಲಿ ದೊಡ್ಡವ್ರ ಮಾತನ್ನ ಕೇಳಬೇಕಾಗತ್ತೆ. ಯಾಕೆ ಅಂತ ಅಂದರೆ ಅವರು ನಮ್ಮ ಒಳ್ಳೇದಕ್ಕೇ ಹೇಳ್ತಾರೆ ಅಲ್ವಾ. ಬೇಡ ಅಂದಿದ್ದ ಕೆಲಸನ ನಾವು ಯಾವತ್ತೂ ಮಾಡೋದಕ್ಕೆ ಹೋಗಬಾರ್ದು. ಏಕೆಂದರೆ ಅವ್ರಿಗೆ ತುಂಬಾ ಅನುಭವಗಳಿರ್ತವೆ. ಯಾವುದನ್ನು ಮಾಡಿದ್ರೆ ಸರಿ, ಯಾವ್ದು ಮಾಡಿದ್ರೆ ತಪ್ಪು, ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ, ಏನು ಮಾಡಿದ್ರೆ ಕೆಟ್ಟದಾಗುತ್ತೆ ಅನ್ನೋದೆಲ್ಲ ಅವ್ರಿಗೆ ಅನುಭವ ಗೊತ್ತಿರುತ್ತೆ. ಹಾಗಾಗಿ ನಾವು ಅವ್ರ ಮಾತನ್ನ ಕೇಳಬೇಕಾಗತ್ತೆ. ಯಾಕೆ ಬೇಕು ಅಲ್ವಾ, ನಮಗೆ ಇದರಲ್ಲೇ ತೃಪ್ತಿ ಇದೆ ಅಲ್ವಾ, ಸಾಕು. ದೇವರು ಇದರಲ್ಲೇ ನಮಗೆ ಒಂದು ಆರೋಗ್ಯ ಭಾಗ್ಯನ ಕೊಟ್ಟು ಕಾಪಾಡಲಿ, ಅಷ್ಟೇ ಸಾಕು ನಮಗೆ. ಇದೇ ಥರ ನಾವು ಅಮ್ಮನ ಮಾತನ್ನ ಕೇಳಿಕೊಂಡು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೀರೆನೆಲ್ಲ ಮಡಚಿ ಇಟ್ಟಿಡೋ ಅಷ್ಟರಲ್ಲಿ ನಮಗಂತೂ ಸಾಕಾಗೋಯ್ತು. ಇನ್ನು ನೋಡಿ ಮಡಚ್ತಾನೆ ಇದ್ದೀವಿ. ಈಗ ಅಮ್ಮನಿಗೆ ಈ ಸೀರೆ ತುಂಬಾ ಇಷ್ಟ ಆಗೋಯ್ತು. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸುಮ್ಮನೆ ಅವ್ರ ಮೇಲೆ ಹಾಕ್ತೆ, ಚೆನ್ನಾಗಿ ಕಾಣಿಸ್ತಿತ್ತು. ಅಮ್ಮನ ಹತ್ರ ಇದೇ ಥರ ಒಂದು ಸೀರೆ ಇತ್ತು. ಹಾಗಾಗಿ ಅವ್ರಿಗೆ ಬೇಡ, ನೀನೇ ತಗೋ, ನನ್ನ ಹತ್ರ ಅದೇ ಇದೆಯಲ್ಲ, ಎರಡೂ ಒಂದೇ ಥರ ಆಗಿಬಿಡುತ್ತೆ ಅಂತೇಳಿ ಅವರು ಸೀರೆನ ವಾಪಸ್ ಕೊಟ್ಬಿಟ್ರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವ್ರಿಗೂ. ಹಾಗೆ ನಾನು ಒಂದು ಡ್ರೆಸ್ನ ಪರ್ಚೇಸಿಂಗ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಈ ಒಂದು ಡಿಸೈನ್ ಇವಾಗ ಟ್ರೆಂಡಿಂಗಲ್ಲಿದೆ, ಅದಕ್ಕೆ ಇದು ತುಂಬಾ ಇಷ್ಟ ಆಯಿತು. ಕಲರು ತುಂಬ ಚೆನ್ನಾಗಿದೆ ಅಂತ ಇದೊಂದನ್ನು ನಾನು ತೊಗೊಂಡೆ. ಇದಕ್ಕೆ 750 ಏನೋ ಆಯಿತು ಅನಿಸುತ್ತೆ. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಹಾಗೆ ವೇಲು ಕೂಡ ಅಷ್ಟೇ ತುಂಬಾ ದೊಡ್ಡದಾಗಿದೆ. ತುಂಬಾ ಚೆನ್ನಾಗೈತೆ, ಇಷ್ಟ ಆಯಿತು. ಹಾಗಾಗಿ ಇದನ್ನು ನಾನು ತೊಗೊಂಡೆ. ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಲ್ವಾ ವೇಲು. ಒಂದೊಂದಕ್ಕೆ ವೇಲು ಇಷ್ಟು ದೊಡ್ಡದಾಗಿ ಬರೋದಿಲ್ಲ. ಇನ್ನು ದುಪ್ಪಟ್ಟ ಅಂತಾರೆ ಅಲ್ವಾ, ಇಷ್ಟು ದೊಡ್ಡದಾಗಿ ಬರೋದಿಲ್ಲ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಈ ವೇಲು ಕೂಡ. ಪ್ಯಾಂಟು ಅಷ್ಟೇ, ಇದು ತುಂಬಾ ಚೆನ್ನಾಗಿದೆ. ನೋಡ್ತಿರ್ಬೋದು ಈ ಥರ ಕೊಟ್ಟಿರ್ತಾರೆ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಇದನ್ನು ತೊಗೊಂಡೆ. ತುಂಬಾ ಲಾಂಗ್ ಆಯಿತು ಅನಿಸುತ್ತೆ ವಿಡಿಯೋ, ಯಾರು ತಪ್ಪು ತಿಳ್ಕೊಬೇಡಿ. ನನಗೂ ವಿಡಿಯೋ ಅಷ್ಟೊಂದು ಮಾಡೋದಕ್ಕೆ ಬರೋದಿಲ್ಲ. ಹಾಗೆ ನನಗೆ ಯಾವ ರೀತಿ ಬರುತ್ತೆ ಆ ರೀತಿ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಈಗ ನನ್ನ ಮಗಳಿಗೊಂದು ಸ್ವೆಟರ್ನ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿನೂ ಅಷ್ಟೇ.
ಹಾಗಾಗಿ ಇದನ್ನು ತೊಗೊಂಡೆ. ಇದಕ್ಕೆ 200 ಏನೋ ಆಯಿತು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡೆ. ಅಬ್ಬಾ, ಇಷ್ಟರಲ್ಲಿ ಮುಗೀತು. ಇವಾಗ ಎಲ್ಲ ಸ್ಯಾರಿ ಎಲ್ಲ ಮಡ್ಚಿಟ್ಟಾಯಿತು. ಈಗ ಅಕ್ಕನಿಗೆ ಸ್ಟಿಚಿಂಗ್ಗೆ ಅಂತ ನಾವು ಈಗ ಕೊಟ್ಟು ಕಳಿಸ್ಬೇಕು. ನಮ್ಮ ಅಕ್ಕ ಅಂತೂ ತುಂಬ ಚೆನ್ನಾಗಿ ಸ್ಟಿಚಿಂಗ್ನ ಮಾಡ್ತಾರೆ. ಯಾವಾಗಲೇ ನಾವು ಬ್ಲೌಸ್ ಡಿಸೈನ್ ಅವ್ರ ಹತ್ರನೇ ಮಾಡಿಸೋದು. ನೆಕ್ಸ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಕಷ್ಟಪಟ್ಟು ನಾನು ವೀಡಿಯೋನ ಮಾಡ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ನನಗೆ ಯಾವ ರೀತಿ ಬರುತ್ತೆ ಆ ರೀತಿ ಮಾಡ್ತೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ತಿಳಿಸಿ. ನನಗೆ ಹಿಂಗಲ್ಲ ಹಂಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ತಿದ್ದುಕೊಂಡು ನಾನು ವೀಡಿಯೋನ ಇನ್ನೂ ಚೆನ್ನಾಗಿ ಮಾಡ್ತೀನಿ. ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ, ಪ್ರೋತ್ಸಾಹನ ಕೊಡಿ. ದಯವಿಟ್ಟು ಇಲ್ಲಿ ತನಕನಾದರೂ ವೀಡಿಯೋ ನೋಡಿದ್ದೀರಾ ಅಂದರೆ ಇನ್ನೂ ಲೈಕ್ ಕೊಟ್ಟಿಲ್ಲ ತಾನೇ, ಒಂದು ಲೈಕ್ನ ಕೊಡಿ ದಯವಿಟ್ಟು. ಯಾಕೆಂದರೆ ಒಂದು ಲೈಕ್ ಕೊಡೋದ್ರಿಂದ ಇನ್ನೊಂದು 4 ಜನಕ್ಕೆ ಶೇರ್ ಆಗುತ್ತೆ. ಆಗ ಅವರು ಕೂಡ ಈ ವಿಡಿಯೋನ ನೋಡ್ಬೋದು. ಹಾಗೆ ಮೇಯ್ನಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮುಂದಿನ ವೀಡಿಯೋಗಳು ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆಗ ನೀವು ಮೊಬೈಲಲ್ಲಿ ನನ್ನ ಒಂದು ವೀಡಿಯೋನ ನೋಡ್ಬೋದು. ಹಾಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನೀವು ನಗ್ನಗ್ತಾ ಖುಷಿಯಾಗಿರಿ. ವರಮಹಾಲಕ್ಷ್ಮಿ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿ. ನಾವು ಇರೋದ್ರಲ್ಲೇ ಖುಷಿಯಾಗಿ ಹಬ್ಬನ ಆಚರಣೆ ಮಾಡಬೇಕು. ಹಾಗೆ ನೀವು ಕೂಡ ಖುಷಿಯಾಗಿರಿ, ಹಬ್ಬಗಳನ್ನ ಆಚರಣೆ ಮಾಡಿ. ನಾವು ಇರೋದ್ರಲ್ಲೇ ಖುಷಿಯಾಗಿರಬೇಕು ಅಷ್ಟೇ. ಖುಷಿನ ನಾವು ಹುಡ್ಕೊಂಡು ಹೋಗಬೇಕು, ಖುಷಿ ನಮ್ಮನ್ನು ಹುಡ್ಕೊಂಡು ಬರೋದಿಲ್ಲ. ಹಾಗಾಗಿ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೋತೀವಿ ಅದೇ ನಮ್ಮ ಜೊತೆ ಬರೋದು. ಒಳ್ಳೇದು ಮಾಡಿದ್ರೆ ಒಳ್ಳೇದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಾಗ್ತಾ ಇರಿ, ಖುಷಿಯಾಗಿರಿ. ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.